ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯಲ್ಲಿ ಹಾ. ಎಲ್ಲೂ ಕೂಡ ಈ ಫ್ಲೆಕ್ಸ್ ಬ್ಯಾನರ್ ಹಾಕುವಂಥದ್ದು ಮತ್ತೆ ಕಾರ್ಯಕ್ರಮಗಳು ಮಾಡೋದಕ್ಕೆ ನಿಷೇಧ ಇದೆ. ಅದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು ಗೊತ್ತಿಲ್ಲಪ್ಪ, ಅದೇನು ಪೊಲೀಸರು ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿರುತ್ತೆ ಅಂತ ಗೊತ್ತಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿರುತ್ತೋ ಅದ್ರ ಮೇಲೆ ಪೊಲೀಸರು ಕ್ರಮ ತಗೊಂಡಿರ್ತಾರೆ. ಅದ್ರ ಬಗ್ಗೆ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ಇಂಟೆಲಿಜೆನ್ಸ್ ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಪೊಲೀಸರ ಹತ್ರ ಮಾಹಿತಿ ಇರುತ್ತೆ, ಅವ್ರನ್ನೇ ಕೇಳಬೇಕದು. ಹೈಕೋರ್ಟಲ್ಲಿ ಇಲ್ಲ, ಹೈಕೋರ್ಟಲ್ಲಿ ನಂದು ಆಗಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರ ಏನು ಮಾಡ್ತದೆ ನೋಡೋಣ, ಕಾದೋಣ, ಕಾದ್ಬಿಟ್ಟು ನೋಡೋಣ. ಮೇಲ್ಮನವಿ ಸಲ್ಲಿಸಕ್ಕೆ ಇವಾಗಲೂ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಹೌದು, ಅವಕಾಶ ಕೊಟ್ಟಿದ್ದಾರೆ, ನೋಡೋಣ. ಏನು ನಮ್ಮ ಲೀಗಲ್ ಟೀಮ್ನ ಇನ್ನೂ ಏನು ಮಾತಾಡಿಲ್ಲ. ನೆನ್ನೆನೇ ಕಾಪಿ ಸಿಕ್ಕಿರೋದು, ಅದನ್ನ ನೋಡು ಇಲ್ಲ, ಅದನ್ನು ಓದು ಇಲ್ಲ. ಓದ್ಬಿಟ್ಮೇಲೆ ಅದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನ ಮಾಡ್ತೀವಿ. ರಾಜಕೀಯವಾಗಿ ನಿಮ್ಮನ್ನು ಮುಗಿಸೋಕೆ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಅದು ಮಾಮೂಲಿ, ಇವತ್ತಿಂದಲ್ಲ, 20 ವರ್ಷದಿಂದ 2008ರಿಂದ ನಡೀತಾ ಇರೋದಲ್ವ ಅದು. ರಾಜಕೀಯವಾಗಿ ಮುಗಿಸ್ಬೇಕು ಅಂತ 2008ರಿಂದ ಇವತ್ತರೆಗೂ ನಡೀತಾ ಇರುವಂಥ ಕೆಲಸನೇ ಮುಂದಕ್ಕೂ ನಡೀತಾನೇ ಇರಲಿ. ಅದು ಅವ್ರು ನನ್ನ ರಾಜಕೀಯವಾಗಿ ಮುಗಿಸೋಕೆ ನೋಡ್ತಾರೆ, ಜನ ನನ್ನ ಪರವಾಗಿರ್ತಾರೆ, ಅಷ್ಟೇ. ಎರಡೇ ಡಿಫ್ರೆನ್ಸ್, ಬೇರೆ ಏನಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, ಅದನ್ನ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ, ಎಲ್ಲ ಆಲ್ ಪಾರ್ಟೀಸ್ ಲೀಡರ್ ಸೇರ್ತಾರೆ ಅದಕ್ಕೆ. ಎಲ್ಲ ಆಲ್ ಪಾರ್ಟೀಸ್ ಲೀಡರು ಗ್ಯಾಂಗ್ ಸೇರ್ತಾರೆ ಅದಕ್ಕೆ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯಲ್ಲಿ ಹಾ. ಎಲ್ಲೂ ಕೂಡ ಈ ಫ್ಲೆಕ್ಸ್ ಬ್ಯಾನರ್ ಹಾಕುವಂಥದ್ದು ಮತ್ತೆ ಕಾರ್ಯಕ್ರಮಗಳು ಮಾಡೋದಕ್ಕೆ ನಿಷೇಧ ಇದೆ. ಅದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು ಗೊತ್ತಿಲ್ಲಪ್ಪ, ಅದೇನು ಪೊಲೀಸರು ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿರುತ್ತೆ ಅಂತ ಗೊತ್ತಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿರುತ್ತೋ ಅದ್ರ ಮೇಲೆ ಪೊಲೀಸರು ಕ್ರಮ ತಗೊಂಡಿರ್ತಾರೆ. ಅದ್ರ ಬಗ್ಗೆ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ಇಂಟೆಲಿಜೆನ್ಸ್ ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಪೊಲೀಸರ ಹತ್ರ ಮಾಹಿತಿ ಇರುತ್ತೆ, ಅವ್ರನ್ನೇ ಕೇಳಬೇಕದು. ಹೈಕೋರ್ಟಲ್ಲಿ ಇಲ್ಲ, ಹೈಕೋರ್ಟಲ್ಲಿ ನಂದು ಆಗಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರ ಏನು ಮಾಡ್ತದೆ ನೋಡೋಣ, ಕಾದೋಣ, ಕಾದ್ಬಿಟ್ಟು ನೋಡೋಣ. ಮೇಲ್ಮನವಿ ಸಲ್ಲಿಸಕ್ಕೆ ಇವಾಗಲೂ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಹೌದು, ಅವಕಾಶ ಕೊಟ್ಟಿದ್ದಾರೆ, ನೋಡೋಣ. ಏನು ನಮ್ಮ ಲೀಗಲ್ ಟೀಮ್ನ ಇನ್ನೂ ಏನು ಮಾತಾಡಿಲ್ಲ. ನೆನ್ನೆನೇ ಕಾಪಿ ಸಿಕ್ಕಿರೋದು, ಅದನ್ನ ನೋಡು ಇಲ್ಲ, ಅದನ್ನು ಓದು ಇಲ್ಲ. ಓದ್ಬಿಟ್ಮೇಲೆ ಅದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನ ಮಾಡ್ತೀವಿ. ರಾಜಕೀಯವಾಗಿ ನಿಮ್ಮನ್ನು ಮುಗಿಸೋಕೆ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಅದು ಮಾಮೂಲಿ, ಇವತ್ತಿಂದಲ್ಲ, 20 ವರ್ಷದಿಂದ 2008ರಿಂದ ನಡೀತಾ ಇರೋದಲ್ವ ಅದು. ರಾಜಕೀಯವಾಗಿ ಮುಗಿಸ್ಬೇಕು ಅಂತ 2008ರಿಂದ ಇವತ್ತರೆಗೂ ನಡೀತಾ ಇರುವಂಥ ಕೆಲಸನೇ ಮುಂದಕ್ಕೂ ನಡೀತಾನೇ ಇರಲಿ. ಅದು ಅವ್ರು ನನ್ನ ರಾಜಕೀಯವಾಗಿ ಮುಗಿಸೋಕೆ ನೋಡ್ತಾರೆ, ಜನ ನನ್ನ ಪರವಾಗಿರ್ತಾರೆ, ಅಷ್ಟೇ. ಎರಡೇ ಡಿಫ್ರೆನ್ಸ್, ಬೇರೆ ಏನಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, ಅದನ್ನ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ, ಎಲ್ಲ ಆಲ್ ಪಾರ್ಟೀಸ್ ಲೀಡರ್ ಸೇರ್ತಾರೆ ಅದಕ್ಕೆ. ಎಲ್ಲ ಆಲ್ ಪಾರ್ಟೀಸ್ ಲೀಡರು ಗ್ಯಾಂಗ್ ಸೇರ್ತಾರೆ ಅದಕ್ಕೆ.